ಯಶ್ಪಾಲ್ ಸುವರ್ಣ ಅವರು ಕಳೆದೆರಡು ದಿನಗಳ ಹಿಂದೆ ಒಂದು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು. ಅದರ ಅನ್ವಯ ರಾಹುಲ್ ಗಾಂಧಿ ಅವರ ಕುರಿತಂತೆ ವೈಯಕ್ತಿಕವಾದ ಕೀಳು ಅಭಿರುಚಿಯ ಹೇಳಿಕೆ, ಅದರ ಜೊತೆಯಲ್ಲಿ ಅವರು ಅವರ ಕುಟುಂಬಕ್ಕೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಈ ಬಗ್ಗೆ ಈಗ ಪ್ರಕರಣ ದಾಖಲಾಗಿದೆ. ಬಂಧನಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ನವೀನ್ ಸೂರಿಂಚೆ ಜಾಯ್ನ್ ಆಗಿದ್ದಾರೆ. ನವೀನ್, ನಮಸ್ತೆ. ನಮಸ್ತೆ. ಯಶ್ಪಾಲ್ ಸುವರ್ಣ ಅವರಿಗೂ ದ್ವೇಷ ಭಾಷಣಕ್ಕೂ ಬಹಳ ದೊಡ್ಡ ನಂಟಿದೆ. ಅದು ನಂಬರ್ 1 ಸ್ಥಾನ ಬರ್ಬೋದು. ಆದ್ರೆ ಇದ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಈಗ ಕಾಗ್ನಿಚಬಲ್, ನಾನ್ ಕಾಗ್ನಿಚಬಲ್ ಎರಡೂ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ಬಂಧನ ಯಾಕಿಲ್ಲ ಅನ್ನೋ ಪ್ರಶ್ನೆ ಇದೆ. ಈ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮತ್ತು ನಾವು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಸಹಿಸೋದಿಲ್ಲ ಅನ್ನೋ ಸರ್ಕಾರ ಇರುವಾಗ ಯಾಕೆ ಈಗ ಆಗ್ತಾ ಇದೆ? ಮತ್ತು ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಒಂದು ವರ್ಷದಿಂದ ದ್ವೇಷ ಭಾಷಣಗಳು ಅನ್ನೋ ಹೊತ್ತಿಗೆನೆ ಮತ್ತೆ ಈ ತರದ್ದು ಆಗ್ತಾ ಇದೆ. ಏನ್ ಪ್ರತಿಕ್ರಿಯಿಸ್ತೀರಿ? ಹೌದು, ಯಶ್ಪಾಲ್ ಸುವರ್ಣ ಅವ್ರದ್ದು ದ್ವೇಷ ಭಾಷಣದ್ದು ಮಾತ್ರ ಪ್ರಕರಣ ಇರೋದಲ್ಲ. ಈ ಹಿಂದೆ ಆದಿ ಉಡುಪಿ ಪ್ರಕರಣ, ಬೆತ್ತಲೆ ಪ್ರಕರಣ ಏನಿದೆ, ಅಪ್ಪ ಮಗನನ್ನ ನಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿದಂತ ಕೀರ್ತಿ ಕೂಡ ಅದು ಕೂಡ ಯಶ್ಪಾಲ್ ಸುವರ್ಣ ಅವ್ರದ್ದೇ. ಅವ್ರೀಗ ದುರಾದೃಷ್ಟ ಏನಂತಂದ್ರೆ, ಕರಾವಳಿಯ ದುರಾದೃಷ್ಟ ಏನಂತಂದ್ರೆ, ಅಂತಹ ಬೆತ್ತಲೆ ಪ್ರಕರಣದ ಆರೋಪಿಯಾಗಿದ್ದಂತ ಯಶ್ಪಾಲ್ ಸುವರ್ಣ ಈಗ MLA ಆಗಿದ್ದಾರೆ. ಈಗ MLA ಆಗಿ ಅವರು ಅಧಿಕೃತವಾಗಿ ದ್ವೇಷ ಭಾಷಣವನ್ನ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣವನ್ನ ಮಾಡಬಾರ್ದು, ದ್ವೇಷ ಭಾಷಣವನ್ನ ತಡೆಗಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಲವಾರು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದೆ. ನೀವ್ ಹೇಳಿದ ರೀತಿಯಲ್ಲಿ ಈಗಾಗಲೇ ಕರಾವಳಿಯ ಬಹುತೇಕ ಜನ ದ್ವೇಷ ಭಾಷಣ ಮಾಡಿನೇ ರಾಜಕಾರಣ ಮಾಡ್ತಿರುವಂತದ್ದು. ಅದು ಪ್ರಭಾಕರ್ ಭಟ್ರಿಂದ ಹಿಡಿದು ಭರತ್ ಶೆಟ್ಟಿಯಿಂದ ಹಿಡಿದು ಯಶ್ಪಾಲ್ ಸುವರ್ಣ ಅವರಿಗೆ ಬಹುತೇಕರು ಈಗ ದ್ವೇಷ ಭಾಷಣ ಮಾಡಿದ್ರೆ ಮುನ್ನ ಟಿಕೆಟ್ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ದ್ವೇಷ ಭಾಷಣಕ್ಕೆ ಅದನ್ನ ಸೀಮಿತಗೊಳಿಸಿದ್ದಾರೆ. ಅದು ಅವರ ರಾಜಕೀಯವನ್ನು ಸೀಮಿತಗೊಳಿಸಿದ್ದಾರೆ. ಆ ಮೂಲಕ ಕರಾವಳಿಯ ಅಭಿವೃದ್ಧಿ, ಅಲ್ಲಿನ ಜನರ ಸಮಸ್ಯೆಗಳು, ಅಲ್ಲಿನ ನಿಜವಾದ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು ಯಾವ್ಯಾವಿದೆ ಅದೆಲ್ಲವನ್ನ ಬದಿಗೆ ಸರಿಸಿ ಕೇವಲ ದ್ವೇಷ ಭಾಷಣದ ಚರ್ಚೆಯನ್ನೇ ಮುನ್ನೆಲೆಗೆ ತರ್ತಾ ಇದ್ದಾರೆ. ಇವತ್ತು ಯಶ್ಪಾಲ್ ಸುವರ್ಣ ಅವರಿಗೆ BNSS 35 ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂತ ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಅವರು ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಂತ ರೀತಿ ಏನಿದೆ ಅದು ನೀವ್ ಹೇಳಿದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ, ನಾವು ದ್ವೇಷ ಭಾಷಣಕಾರರನ್ನ ಬಿಡೋದಿಲ್ಲ, ನಾವು ಕೋಮುವಾದಿಗಳನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡುವಂತ ರಾಜ್ಯ ಸರ್ಕಾರ ಏನಿದೆ, ಈ ಸರ್ಕಾರದ ಗೃಹ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನಾಯಕರಿರ್ಬೋದು, ಇವರ ಹೇಳಿಕೆಗಳಿಗೂ ಸರ್ಕಾರ ನಡ್ಕೊಳ್ಳುವಂತಹ ರೀತಿಗೂ ಸ್ಪಷ್ಟವಾದಂತ ವ್ಯತ್ಯಾಸ ಇಲ್ಲಿ ಕಾಣ್ತದೆ. ಅಲ್ಲಿ ಒಂದು, ಅವರು ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ತೀರಾ ವಿಧೇಯತೆಯಿಂದ ನಡ್ಕೊಳ್ತಾರೆ, ನಗನಗುತ್ತಾ ನೋಟಿಸ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ನೋಟಿಸ್ ಕೊಟ್ಟ ನಂತರ ಶಾಸಕರಿಗೆ, ಆರೋಪಿ ಶಾಸಕರಿಗೆ ಸೆಲ್ಯೂಟ್ ಅನ್ನ ಹೊಡಿತಾರೆ. ಇಲ್ಲಿ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಸ್ಪಷ್ಟವಾಗಿದೆ, ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿ ವರ್ತಿಸಬೇಕು ಅನ್ನುವಂಥದ್ದಿದೆ. ಅಲ್ಲಿ ತೀರಾ ಉದ್ವೇಗಗಳು ಇರಬಾರ್ದು, ರೀತಿಯಲ್ಲಿ ಮಾನವ ಹಕ್ಕುಗಳಿಗೆ, ಯಾವುದೇ ಆರೋಪಿಯ ಮಾನವ ಹಕ್ಕುಗಳಿಗೆ ಧಕ್ಕೆ ಆಗುವಂತೆಯೂ ಇರಬಾರ್ದು. ಅದರ ಜೊತೆಗೆ ಅವರಿಗೆ ಹೆಚ್ಚಿನ ಒತ್ತನ್ನ ಕೊಡುವಂಥದ್ದು, ಅವರಿಗೆ ಹೆಚ್ಚಿನ ಗೌರವವನ್ನು ಕೊಡುವಂಥದ್ದು, ಅವರು ಪ್ರಭಾವಶಾಲಿಗಳು ಅನ್ನುವಂಥದ್ದನ್ನ ಜನರಿಗೆ ತೋರಿಸುವಂಥದ್ದು, ಇದು ಯಾವುದು ಕೂಡ ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಇರಬಾರ್ದು. ಆ ರೀತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆ ಮ್ಯಾನ್ಯುವಲ್ ಅಲ್ಲಿ ಏನು ಉಲ್ಲಂಘನೆ ಆಗಿದೆ? ನಕ್ಕಿದ್ದು ತಪ್ಪ? ಏನು ಉಲ್ಲಂಘನೆ ಆಗಿದೆ ಅಂತ ನಿಮ್ ಪ್ರಕಾರ ಪೊಲೀಸ್ ಮ್ಯಾನ್ಯುವಲ್? ಆರೋಪಿ ಶಾಸಕರಿಗೆ ಸೆಲ್ಯೂಟ್ ಕೊಟ್ಟಿರುವಂತದ್ದೇನಿದೆ ಇದು ತಪ್ಪು. ಆ ಆರೋಪಿ ಶಾಸಕರಿಗೆ ಯಾರು ಸೆಲ್ಯೂಟ್ ಕೊಡ್ಬೋದು ಅಂತಂದ್ರೆ, ಆ ಪ್ರಕರಣಕ್ಕೆ ಆ ಪ್ರಕರಣದ ತನಿಖೆಗೆ ಸಂಬಂಧ ಪಡೆದೇ ಇರುವಂತಹ ಅಧಿಕಾರಿಗಳು, ಅಥವಾ ಆ ಪ್ರಕರಣದ ತನಿಖೆಯ ಸಂದರ್ಭ ಅಲ್ಲದೆ ಇರುವಂತ ಸಂದರ್ಭದಲ್ಲಿ ಶಾಸಕರು ಏನಾದ್ರೂ ಎದುರಾದ್ರೆ ಅವರಿಗೆ ಸೆಲ್ಯೂಟ್ ಕೊಡುವಂತದ್ದಾಗ್ಲಿ ಅಥವಾ ಗೌರವ ಕೊಡುವಂತದ್ರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ. ಈಗ ಉದಾಹರಣೆಗೆ ಇವತ್ತು 35 ನೋಟಿಸ್ ಏನಿದೆ, BNSS ನೋಟಿಸ್ ಏನಿದೆ, ಆ ನೋಟಿಸ್ ಅನ್ನು ಕೊಡಕ್ಕೆ ಬಂದಂತ ಅಧಿಕಾರಿ ನಾಳೆ ಆ ಶಾಸಕರಿಗೆ ಸಿಕ್ಕಿದ್ರೆ ನಾಳೆ ಅವರು ಸೆಲ್ಯೂಟ್ ಅನ್ನ ಕೊಡ್ಲಿ, ಅಥವಾ ಇದಕ್ಕಿಂತ ಆ ನೋಟಿಸ್ ಅನ್ನ ಕೊಡುವ ಮೊದಲು ಅವರು ಆ ಶಾಸಕರೇನಾದ್ರೂ ಎದುರಿಗೆ ಬಂದಿದ್ರೆ ಆವಾಗ ಅವರು ಸೆಲ್ಯೂಟ್ ಅನ್ನ ಕೊಡುವಂತದಕ್ಕೆ ಅರ್ಥ ಇದೆ. ಆದ್ರೆ ಆ ನೋಟಿಸ್ ಅನ್ನ ಸರ್ವ್ ಮಾಡುವುದು ಅಂತಂದ್ರೆ ಆ ತನಿಖೆಯನ್ನ ತಾನು ಕೈಗೆತ್ತಿಕೊಂಡಿದ್ದೇನೆ ಅನ್ನುವಂಥದ್ರ ಸೂಚನೆ. ಆ ಅಧಿಕಾರಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ಅರ್ಥ. ಒಂದು ಅಧಿಕಾರಿ ಆ ತನಿಖೆಯನ್ನ ಕೈಗೆತ್ತಿಕೊಂಡ ನಂತರ ಆ ತನಿಖೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾವುದೇ ಆರೋಪಿಗೆ ಅತಿಯಾದ ಗೌರವವನ್ನ ಅಥವಾ ಪ್ರೋಟೋಕಾಲ್ ಅನ್ನ ಅವರು ಅನುಸರಿಸಬಾರದು. ಇದು ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಸ್ಪಷ್ಟವಾಗಿರುವಂತದ್ದು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಅದು ಸ್ಪಷ್ಟವಾದಂತ ಸುತ್ತೋಲೆ ರೀತಿಯಲ್ಲಿ ಇದೆ. ಕರ್ನಾಟಕದಲ್ಲಿ ಅಂತ ಸುತ್ತೋಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಂತ ಸುತ್ತೋಲೆ ಇಲ್ಲದೆ ಇದ್ರೆ ಆ ಸುತ್ತೋಲೆಯನ್ನ ಗೃಹ ಸಚಿವಾಲಯ ಹೊರಡಿಸಬೇಕು.
ಆದ್ರೆ ಅದೊಂದು ಮ್ಯಾನ್ಯುವಲ್ ಅಲ್ಲಿ ಇರುವಂತಹ ಸರಳವಾದಂತಹ ಸಹಜವಾದಂತಹ ಸಬ್ಜೆಕ್ಟ್ ಅದು. ಆ ತನಿಖೆಯನ್ನ ಕೈಗೆತ್ತಿಕೊಂಡಂತ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಂಡಂತ ಅಧಿಕಾರಿ ಯಾವುದೇ ರೀತಿಯಲ್ಲೂ ಕೂಡ ಆರೋಪಿಗೆ ಸೆಲ್ಯೂಟ್ ಕೊಡುವುದಾಗ್ಲಿ, ಆರೋಪಿಗೆ ಅತಿಯಾದಂತ ವಿಧೇಯತೆಯನ್ನು ನಡ್ಕೊಳ್ಳುವಂತದ್ದಾಗ್ಲಿ, ಆರೋಪಿ ಬರುವಾಗ ಎದ್ದು ನಿಲ್ಲುವಂತದ್ದಾಗ್ಲಿ ಇದನ್ನೆಲ್ಲ ಮಾಡಬಾರ್ದು. ಕೇವಲ ಅವರು ಮಾತ್ರ ಅಲ್ಲ, ಈಗ ಚುನಾವಣಾಧಿಕಾರಿ ಇರ್ತಾರೆ, ಚುನಾವಣಾಧಿಕಾರಿಯ ಚೇಂಬರಿಗೆ ಪ್ರಧಾನಮಂತ್ರಿ ಒಂದು ನಾಮಪತ್ರ ಸಲ್ಲಿಸುವಾಗಲೂ ಕೂಡ ಆ ಚುನಾವಣಾಧಿಕಾರಿ ಎದ್ದು ನಿಲ್ಲುವುದಿಲ್ಲ. ಆ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಯೇ ಬಂದು ನಾಮಪತ್ರ ಸಲ್ಲಿಸಿದ್ರು ಕೂಡ, ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಸಿದ್ರು ಕೂಡ ಆ ಚುನಾವಣಾಧಿಕಾರಿ ಅಲ್ಲಿನ ಕ್ಲರ್ಕ್ ಆಗಿದ್ರು ಕೂಡ, ಅಲ್ಲಿನ DC ಆಗಿದ್ರು ಕೂಡ, ಅಲ್ಲಿ AC ಆಗಿದ್ರು ಕೂಡ ಅವ್ರು ಎದ್ದು ನಿಲ್ಲುವುದಿಲ್ಲ. ಅಂದ್ರೆ ಅದೊಂದು ಸಹಜವಾದಂತಹ ಪ್ರಕ್ರಿಯೆ. ಅದೇ ರೀತಿ ತನಿಖೆ ಮಾಡುವಂತಹ ಅಧಿಕಾರಿ ಆರೋಪಿ ಎಷ್ಟೇ ಪ್ರಭಾವಶಾಲಿ ಆಗಿದ್ರು, ಆರೋಪಿ ಯಾರೇ ಆಗಿದ್ರು, ಅವರಿಗೆ ಪ್ರೋಟೋಕಾಲ್ ಅನ್ನು ಅವರು ಅನುಸರಿಸಬಾರ್ದು ಅನ್ನುವಂಥದ್ದು ಇರುವಂತಹ ಮ್ಯಾನ್ಯುವಲ್. ಅದನ್ನ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಓಕೆ ಡನ್. ಈಗ ಕಾನೂನು ಎಲ್ರಿಗೂ ಒಂದೇ ಅಂದ್ಮೇಲೆ ಸೆಕ್ಷನ್ 196(2) ಮತ್ತು 353(2) ಕಾಗ್ನಿಚಬಲ್ ಅಂತ ಹೇಳ್ತಾ ಇದೆ. ಇನ್ನು ಅನೇಕ ಪ್ರಕರಣ ಸೆಕ್ಷನ್ ಇದೆ. ಬೇರೆ ಒಬ್ಬ ವ್ಯಕ್ತಿಗಾದ್ರೆ ಶಾಸಕರು ಹೌದು, ಜನಪ್ರತಿನಿಧಿ, ಅವರಿಗೆ ಕೆಲವು ರಕ್ಷಣೆಗಳಿದೆ, ಇಲ್ಲ ಅಂತಿಲ್ಲ. ಆದ್ರೆ ಬಂಧನ ಯಾಕಿಲ್ಲ ಅನ್ನೋ ಪ್ರಶ್ನೆ ಇದೆ. ನ್ಯಾಯಾಲಯ ಅವರಿಗೆ ಜಾಮೀನು ನೀಡಬಹುದು, ನಿರಾಕರಿಸಬಹುದು, ಆ ನಂತರದ್ದು. ಆದ್ರೆ ಬಂಧನನೇ ಇಲ್ಲ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ದಿನಕ್ಕೊಂದು RSS ವಿರುದ್ಧ ಹೇಳಿಕೆ ಕೊಡೋದೇನೆ ಅವ್ರದೊಂದು ಕರ್ತವ್ಯ, ಕೆಲ್ಸನ ಅಷ್ಟಕ್ ಮಾತ್ರ ಸೀಮಿತನ, ಅಥವಾ ಅವ್ರ ಇಲಾಖೆ ವ್ಯಾಪ್ತಿಯಲ್ಲಿ ಏನ್ ನಡೀತಿದೆ, ದ್ವೇಷ ಭಾಷಣ ಏನಾಗ್ತಿದೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ತಾರ ನಾವೇನು? ಇಲ್ಲ, ಒಂದು ಇಲ್ಲಿ ಕಾನೂನಿನ ತೊಡಕಿರುವಂತದ್ದು ಏನು ಅಂತಂದ್ರೆ 7 ವರ್ಷದ ಒಳಗಿನ ಪ್ರಕರಣಗಳೇನಿದೆ, ಶಿಕ್ಷೆಯ ಪ್ರಕರಣಗಳೇನಿದೆ, ಆ ಪ್ರಕರಣಗಳನ್ನ ಬಂಧನಕ್ಕೆ ಒಳಪಡಿಸುವಂತಿಲ್ಲ ಅನ್ನುವಂಥದ್ದು ಇರುವಂತ ಗೈಡ್ ಲೈನು. ಆದ್ರಿಂದ ಇಲ್ಲಿ ಎಲ್ಲ ಸೆಕ್ಷನ್ಗಳು ಕೂಡ ನಾನು ಪರಿಶೀಲನೆ ಮಾಡಿದೆ, ಎಲ್ಲ ಸೆಕ್ಷನ್ಗಳು ಕೂಡ 7 ವರ್ಷಕ್ಕಿಂತ ಕೆಳಗಿನ ಶಿಕ್ಷೆಗೆ ಒಳಪಟ್ಟಿರುವಂತದ್ದು. ಆದ್ರಿಂದ ಅವರು BNSS 35 ಅನ್ನ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಆ ನೋಟಿಸ್ ಅನ್ನ ಕೊಟ್ಟ ನಂತರ ಹೌದು, ಆ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಆ ವಿಚಾರಣೆಗೆ ಬಂದ ನಂತರ ಆ ವಿಚಾರಣೆಯಲ್ಲಿ ಸೂಕ್ತವಾದಂತಹ ಮಾಹಿತಿಯನ್ನ ಶಾಸಕರು ಕೊಟ್ಟಿಲ್ಲ ಅಥವಾ ಆರೋಪಿ ಕೊಟ್ಟಿಲ್ಲ ಅಂತ ಸಾಬೀತಾದಾಗ ಅವರನ್ನ ಅರೆಸ್ಟ್ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಅದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರಿಂದ ಈಗ ಮಾಡಿರುವಂತಹ ಪ್ರೊಸೀಜರ್ಗಳು ಏನಾದ್ರು ಸರಿ ಇದೆ, ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರ ಕಚೇರಿಗೆ ಹೋಗಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದೇನಿದೆ ಅದು ಸರಿಯಾದ ರೀತಿಯಲ್ಲಿ ಇದೆ, ಪ್ರಕ್ರಿಯೆ ಸರಿಯಾಗಿದೆ. ಆದ್ರೆ ಪ್ರಕ್ರಿಯೆ ಜಾರಿ ಸರಿಯಾಗಿಲ್ಲ. ಯಾಕೆಂತಂದ್ರೆ ಆ ಶಾಸಕರು ಪ್ರಭಾವಶಾಲಿಯಾಗಿದ್ದಾರೆ, ಆ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ಈ ತನಿಖೆಯ ಪ್ರಕ್ರಿಯೆ ಇದೆ, ಅದನ್ನು ತೋರಿಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿ ಸೆಲ್ಯೂಟ್ ಕೊಡುವಂತದ್ದು, ಪೊಲೀಸ್ ಅಧಿಕಾರಿ ಅವ್ರಿಗೆ ಪ್ಲೀಸ್ ಮಾಡುವಂತ ರೀತಿಯಲ್ಲಿ ಇರುವಂತದ್ದು ನೋಟಿಸ್ ಕೊಡುವಾಗ ಇವೆಲ್ಲವೂ ಕೂಡ ಮುಂದಿನ ತನಿಖೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ ಇವರು, ಚಾರ್ಜ್ ಶೀಟ್ ಅನ್ನ ಹಾಕ್ಲಿಕ್ಕೆ ಬೇಕಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಕೂಡ ನಮ್ಗೆ ಅನುಮಾನಗಳು ಬರುತ್ತೆ. ಆ ಕಾರಣಕ್ಕಾಗಿ ಒಂದು ಆ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕು, ಇನ್ನೊಂದು ಆ ಪ್ರಕರಣವನ್ನ ಅಲ್ಲಿಂದ ಬೇರೆ ಠಾಣೆಗೆ ಅಥವಾ ಬೇರೆ ಕ್ಷೇತ್ರದ ಠಾಣೆಗೆ ಅಥವಾ ಬೇರೆ ಜಿಲ್ಲೆಗೆ ವರ್ಗಾವಣೆಯನ್ನ ಮಾಡ್ಕೊಳ್ಬೇಕು. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಇದನ್ನ ರಾಜ್ಯ ಸರ್ಕಾರ ಹೈಕೋರ್ಟ್ ನಲ್ಲಿ ಇವರು ಸ್ಟೇಗೆ ಬರುವಂತ ಸಂದರ್ಭದಲ್ಲಿ ಇಲ್ಲಿಗೆ ತಡೆಯಾಜ್ಞೆಯನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಕ್ವಾಶ್ ಮಾಡ್ಲಿಕ್ಕೆ ಯಶ್ಪಾಲ್ ಸುವರ್ಣ ಅವರು ಖಂಡಿತವಾಗಿ ಹೈಕೋರ್ಟ್ ನ ಮೆಟ್ಟಿಲು ಇರ್ತಾರೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಈ ಗಮನಕ್ಕೆ ತರಬೇಕಾಗತ್ತೆ. ಅಲ್ಲಿನ ಸ್ಥಳೀಯ ಪೊಲೀಸರು ಅಲ್ಲಿನ ಶಾಸಕರಿಗೆ ಹೆದರಿದ್ದಾರೆ, ಅದು ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಅತಿಯಾದ ವಿಧೇಯತೆಯನ್ನ ಪ್ರೋಟೋಕಾಲ್ ಅನ್ನ ಅನುಸರಿಸಿದ್ದಾರೆ. ಆ ಕಾರಣಕ್ಕಾಗಿ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗೋದು ಕಷ್ಟ ಆಗುತ್ತೆ. ಆದ್ರಿಂದ ಅವ್ರ ಮೇಲೆ ತಡೆಯಾಜ್ಞೆಯನ್ನ ಕೊಡಬಾರ್ದು, ನಾವು ಬೇರೆ ಠಾಣೆಗೆ ಇದನ್ನು ವರ್ಗಾವಣೆ ಮಾಡ್ತೀವಿ ಅನ್ನೋದನ್ನ ಸರ್ಕಾರ ಅಫಿಡವಿಟ್ ಮೂಲಕ ಹಾಕ್ಬೇಕು ಅಥವಾ ಅಲ್ಲಿ ಅದನ್ನ ಸಬ್ಮಿಷನ್ ಅನ್ನ ಮಾಡ್ಬೇಕು. ಆ ಮೂಲಕ ದ್ವೇಷ ಭಾಷಣವನ್ನು ನಿಲ್ಲಿಸಲಿಕ್ಕೆ, ದ್ವೇಷ ಭಾಷಣಕಾರರಿಗೆ ತಡೆಯಾಜ್ಞೆ ಸಿಗದೇ ಇರೋ ರೀತಿಯಲ್ಲಿ ಸರ್ಕಾರ ಹೈಕೋರ್ಟ್ಗಳಲ್ಲಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಓಕೆ, ಅಲ್ಲ ಸಾರ್ವಜನಿಕವಾಗಿ ಇವರು ಇಷ್ಟು ಅಂದ್ರೆ ಈ ರೀತಿ ನಾಲಿಗೆಯನ್ನ ಅದು ಬಾಯ ಬಚ್ಚಲು ಮನೆನ ಒಂದು ಅರ್ಥ ಆಗಲ್ಲ, ಅವ್ರು ಏನ್ ಮಾತಾಡ್ತಾರೆ ಅಂತ. ಒಂದೊಂದು ಮುತ್ತುಗಳಪ್ಪ ಬಿಜೆಪಿಯಲ್ಲಿ. ಸಿಟಿ ರವಿ ನೋಡಿದ್ರೆ ಅವ್ರೇನೋ ಮಾತಾಡ್ತಾರೆ, ಯಶ್ಪಾಲ್ ನೋಡಿದ್ರೆ ಇವರೇನೋ ಮಾತಾಡ್ತಾರೆ. ಇನ್ನು ಅವ್ರು ವೈಯಕ್ತಿಕವಾಗಿ ಏನೇನ್ ಮಾತಾಡ್ಬೋದು ಅಂತ ಅವ್ರಿಗೆ ಒಂದ್ ಹಿಡಿತಾನೆ ಇಲ್ವಾ ಭಾಷೆ ಬಗ್ಗೆ? ಏನ್ ಮಾತಾಡ್ತಾರೆ? ಹೌದು, ಅದು ಬಿಜೆಪಿ ಮತ್ತು ಸಂಘ ಪರಿವಾರದ ಒಂದು ಅಜೆಂಡಾ. ಅದು ದ್ವೇಷ ಭಾಷಣವನ್ನ ಮಾಡೋದ್ರ ಮೂಲಕನೇ ಮಾಡ್ಬೇಕು ಅನ್ನೋದು. ಮತ್ತು ಈ ರೀತಿ ದ್ವೇಷ ಭಾಷಣ ಮಾಡಿದವರಿಗೇನೆ ಟಿಕೆಟ್ ಸಿಗುವಂತದ್ದು ಅನ್ನುವಂಥದ್ದು ಕೂಡ ಅಲ್ಲಿ ಪಕ್ಕ ಆಗುತ್ತೆ. ಇಲ್ಲಿ ಅವರು ಹೇಳ್ತಾ ಇರುವಂತದ್ದು ಅದು ಕೂಡ ರಾಹುಲ್ ಗಾಂಧಿ ಅವರ ವಂಶ ನಿರ್ವಂಶ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು. ರಾಹುಲ್ ಗಾಂಧಿ ಅವರ ತಂದೆ ಈಗಾಗಲೇ ಅವರು ಹತ್ಯೆ ಆಗಿದ್ದಾರೆ, ಅವರನ್ನ ಕೂಡ ಹತ್ಯೆ ಮಾಡಲಾಗಿದೆ. ಅವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನ ಕೂಡ ಹತ್ಯೆ ಮಾಡಲಾಗಿದೆ. ಈಗ ರಾಹುಲ್ ಗಾಂಧಿ ಅವರನ್ನು ಕೂಡ ಹತ್ಯೆ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳುವಂತದ್ದೇನಿದೆ, ಇದು ದೇಶದ ಭದ್ರತೆಯ ವಿಷಯ ಇದು, ಅಥವಾ ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ವಿಷಯ ಇದು. ಒಬ್ಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನ ಹತ್ಯೆ ಮಾಡ್ತೀವಿ, ಅವರ ವಂಶವನ್ನ ನಿರ್ವಂಶ ಮಾಡ್ತೀವಿ ಅಂತಂದ್ರೆ ಅವರ ವಂಶದ ಮತ್ತೊಂದು ಕುಡಿ ಯಾರು ಅಂತಂದ್ರೆ ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದಾರೆ, ಅವರು ಕೂಡ ವಿರೋಧ ಪಕ್ಷದ ಪ್ರಮುಖವಾದಂತ ನಾಯಕರಾಗಿದ್ದಾರೆ.
ವಿರೋಧ ಪಕ್ಷ ಅಧಿಕೃತ ನಾಯಕ ರಾಹುಲ್ ಗಾಂಧಿ ಆದ್ರೂ ಕೂಡ ಸೋನಿಯಾ ಗಾಂಧಿ ಕೂಡ ವಿರೋಧ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ. ಅಥವಾ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ. ಆದ್ರಿಂದ ಈ ವಂಶವನ್ನ ನಿರ್ವಂಶ ಮಾಡ್ತೀವಿ, ಒಂದು ವಿಪಕ್ಷದ ಮುಖ್ಯ ವಿರೋಧ ಪಕ್ಷದ ನಾಯಕರ ವಂಶ ನಿರ್ವಂಶ ಮಾಡ್ತೀವಿ ಅಂತ ಏನ್ ಹೇಳ್ತಾರೆ, ಇದು ಒಂದು ದೇಶದ್ರೋಹದ ಪ್ರಕ್ರಿಯೆ ಆಗಿದೆ ಅಥವಾ ದೇಶದ್ರೋಹದ ಹೇಳಿಕೆ ಆಗಿದೆ. ಅದರ ಜೊತೆಗೇನೆ ಇದು ಕೇವಲ ದ್ವೇಷ ಭಾಷಣ ಅಲ್ಲ, ಇದು ದ್ವೇಷ ಭಾಷಣಕ್ಕೂ ಮಿಗಿಲಾಗಿ ಒಂದು ಕೊಲೆ ಪ್ರಕರಣ, ಕೊಲೆಗೆ ಕ್ರಿಮಿನಲ್ ಇಂಟಿಮಿಡೇಷನ್ ಹೌದು. ಆದ್ರಿಂದ ಪೊಲೀಸರು ಕೇವಲ ಇದನ್ನ ದ್ವೇಷ ಭಾಷಣ ಪ್ರಕರಣ ಅಂತ ಹೇಳಿ ನಮೂದು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅವರಿಗೆ ತಕ್ಷಣಕ್ಕೆ ಜಾಮೀನು ಸಿಗುತ್ತೆ. ನಾವಾಗ್ಲೇ ಹೇಳಿದಾಗೆ 7 ವರ್ಷದ ಕೆಳಗಿನ ಒಂದು ಇದೇನಿದೆ ಸೆಕ್ಷನ್ಗಳೇನಿದೆ ಅದು ಹಾಕಿದವರಿಗೆ ಜಾಮೀನು ಸಿಗುತ್ತೆ, ಅದರ ಜೊತೆಗೆ ಸ್ಟೇ ಸಿಗುತ್ತೆ, ಕ್ವಾಶು ಕೂಡ ಆಗ್ಬಹುದು, ಕೊನೆಗೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಡಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇದೆಲ್ಲವೂ ಆಗುತ್ತೆ, ಕೊನೆಗೆ ನ್ಯಾಯಾಲಯದಲ್ಲಿ ಇಂತಹ ಚರ್ಚೆಗಳೇ ನಡೀತದೆ. ಆದ್ರಿಂದ ಇದನ್ನ ಕೇವಲ ದ್ವೇಷ ಭಾಷಣ ಅಂತ ನೋಡ್ದೇನೆ ಇದನ್ನ ಕ್ರಿಮಿನಲ್ ಕೇಸು ಅಥವಾ ಇದನ್ನ ಕೊಲೆಯ ಸಂಚು ಅಥವಾ ದೇಶದ ಭದ್ರತೆಗೆ ಅಡ್ಡಿ ಅಥವಾ 3-4 ಜನರ ಸಾಮೂಹಿಕ ಹತ್ಯೆಗೆ ವಂಶ ನಿರ್ವಂಶ ಅಂತಂದ್ರೆ ಏನು, ಒಂದು ಸಾಮೂಹಿಕ ಹತ್ಯೆಯನ್ನು ಮಾಡಬೇಕಾಗುತ್ತೆ ಅಥವಾ ಕುಟುಂಬದ ಹತ್ಯೆಯನ್ನು ಮಾಡಬೇಕಾಗುತ್ತೆ. ಕರೆಕ್ಟ್, ಬಟ್ ಈ ಕ್ರಿಮಿನಲ್ ಇಂಟಿಮಿಡೇಷನ್ ಸೇರಿಸಿದಾರೆ ಅನ್ಸುತ್ತೆ, ಬರೀ ದ್ವೇಷ ಭಾಷಣ ಇಲ್ಲ. ಅಲ್ಲ, ಈ ಒಂದು ಸಾಮೂಹಿಕ ಹತ್ಯೆ ಮಾಡುವಂತದ್ದು ಏನಿದೆ ಹೀನಸ್ ಕ್ರೈಮ್ ಅಂತ ಏನ್ ಹೇಳ್ತಾರೆ, ಈ ಹೀನಸ್ ಕ್ರೈಮ್ ನ ರೀತಿಯಲ್ಲಿ ಈ ಸೆಕ್ಷನ್ ಗಳನ್ನ ಹಾಕ್ಬೇಕು ಮತ್ತು ಅದನ್ನ ಅಲ್ಲಿ ವಿವರಿಸಬೇಕು. ಆ ಸಾರಾಂಶದಲ್ಲಿ ಅದನ್ನ FIR ನ ಸಾರಾಂಶದಲ್ಲಿ ದ್ವೇಷ ಭಾಷಣಕ್ಕೆ ಮಾತ್ರ ಒತ್ತು ಕೊಡದೆ ಈ ಹೀನಸ್ ಕ್ರೈಮ್ ನ ಅಡಿಯಲ್ಲಿ ಯಾವ ರೀತಿ ಇದನ್ನ ತಗೊಂಡ್ಬರ್ಬೋದು ಅನ್ನುವಂಥದ್ದನ್ನ ಪೊಲೀಸರು ಅದನ್ನ ಹೇಳ್ಬೇಕಾಗತ್ತೆ. ಅದನ್ನ ಹೇಳಿದಂತ ಸಂದರ್ಭದಲ್ಲಿ ಮುಂದೆ ಅದನ್ನ ಬೇರೆ ರಾಜಕೀಯ ನಾಯಕರಾಗ್ಲಿ MLAಗಳಾಗ್ಲಿ ಈ ರೀತಿ ಭಾಷಣ ಮಾಡ್ಲಿಕ್ಕೆ ಒಂದು ಹೆದರುವಂತದ್ದು ಅಥವಾ ಕನಿಷ್ಠ ಅವರಿಗೆ ಕಾನೂನಿನ ಭಯ ಇರುವಂತದ್ದು ಇರ್ಬೇಕಾಗುತ್ತೆ. ಪೊಲೀಸರು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಕನಿಷ್ಠ ಚಾರ್ಜ್ ಶೀಟ್ ಮಾಡುವಾಗ್ಲೇ ಆದ್ರೂ ಕೂಡ ಇದನ್ನ ಪೊಲೀಸರು ಗಮನದಲ್ಲಿ ಇಟ್ಕೋಬೇಕು. ವಂಶ ನಿರ್ವಂಶ ಅಂದ್ರೆ ಏನು ಅನ್ನುವಂಥದ್ದನ್ನ ಆ ವಾಕ್ಯದ ಅರ್ಥ ಏನು ಅನ್ನುವಂಥದ್ದನ್ನ ಅದು ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಹೇಳಿದ್ದಲ್ಲ, ಅದು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇಡೀ ವಿಪಕ್ಷದ ಒಂದು ದೊಡ್ಡ ನಾಯಕರ ಗುಂಪು ಏನಿದೆ, ಕುಟುಂಬ ಏನಿದೆ, ಅದಕ್ಕೆ ಹೇಳಿರುವಂತದ್ದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿ ಅದನ್ನ ಹೈಕೋರ್ಟ್ಗೆ ಕೂಡ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.